ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ಶಿ ವ್ಲಾಗ್ಸ್. ಇದು ಮಂಡೇ ಈವ್ನಿಂಗ್ದಾಗಿರುತ್ತೆ. ಮಂಡೇ ಈವ್ನಿಂಗ್ ಕಾಫಿ ಜೊತೆಗೆ ನಾನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಪಾಪ್ಕಾರ್ನ್ ಮಾಡ್ಕೊತಾ ಇದ್ದೀನಿ. ಪಾಪ್ಕಾರ್ನ್ ಜೋಳ ಇದ್ದು ಅದನ್ನು ಒಂದು ಪಾತ್ರೆ ಬಿಸಿಯಾಗಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕಿಬಿಟ್ಟು ಅದು ಬಿಸಿ ಆದ ತಕ್ಷಣ ನಂತರ ಅದಕ್ಕೆ ಪಾಪ್ಕಾರ್ನ್ ಜೋಳ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಇದನ್ನು ನಾನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ನಾವು ಸ್ಟಾರ್ಟಿಂಗೆ ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಜೋಳ ಮೊದಲು ಆಗಿರೋದೆಲ್ಲ ಅದು ತಳ ಹಿಡ್ದಂಗೆ ಆಗಿರುತ್ತೆ. ಇದು ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ನಾನು ಇಟ್ಕೊಂಡ್ಬಿಟ್ಟು ಇದು ಮಾಡ್ಕೊತೀನಿ. ನೋಡಿ ಇವಾಗ ಆಗಿದೆ. 5 ನಿಮಿಷ ಆದಮೇಲೆ ಪಾಪ್ಕಾರ್ನ್ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿ ತಡ ಹಿಡ್ದಿಲ್ಲ. ಇವಾಗ ಪಾಪ್ಕಾರ್ನ್ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾಳೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆಗೆ ಅಂತ ಹಾಕಿದ್ದೆ. ಇದು ಸಂಜೆ ಆಗಿರೋದ್ರಿಂದ ಬೇಗನೆ ರುಬ್ಕೊಂಡ್ಬಿಡ್ತೀನಿ. ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಫರ್ಮೆಂಟೇಷನ್ ತುಂಬ ನೀಟಾಗಿ ಆಗೋಲ್ಲ. ಹಾಗಾಗಿ ಮಾರ್ನಿಂಗ್ ಬೇಗ ತಿಂಡಿ ಮಾಡಬೇಕಾಗಿರುತ್ತೆ. ಹಂಗಾಗಿ ದೋಸೆನ ಇವಾಗಲೇ ನಾನು ರುಬ್ಕೊಂಡ್ಬಿಟ್ಟು ಎಲ್ಲದನ್ನು ಎತ್ತಿಟ್ಕೊತೀನಿ. ಆಲ್ಮೋಸ್ಟ್ ಒಂದು 2 ಟೈಮ್ಸ್ ಆಗ್ಬೋದು ಅಷ್ಟೇ. ಇದು 2 ಸತಿ ರುಬ್ಬಕ್ಕೆ ಸಿಗ್ಬೋದು. ಹಾಗಾಗಿ 2 ಸತಿನೂ ರುಬ್ಕೊಂಡ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಉಪ್ಪನ್ನಾಗಲಿ ಸೋಡಾನಾಗಲಿ ಇವಾಗಲೇ ಹಾಕ್ತಿಲ್ಲ. ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬೆಳಿಗ್ಗೆ ಬೇಗ ಎದ್ದು ನೆಲ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಲಿಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆನೆಲ್ಲ ಮುಗಿಸ್ಕೊಂಡು ಇವತ್ತು ತಿಂಡಿಗೆ ಅಂತ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ 3-4 ಆಲೂಗೆಡ್ಡೆ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಪೀಸ್ ಮಾಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನಾನು ಪೀಸ್ ಮಾಡಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೇ. ಅದು ಕೂಗೋ ಅಷ್ಟರಲ್ಲಿ ಇಲ್ಲಿ ದೋಸೆ ಹಿಟ್ಟಿಗೆ ಉಪ್ಪು ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಹಾಗೆ ಇದು ಬೆಲ್ಲದ ಹಣ್ಣು ಅಂತ ನಾವು ಕರಿತೀವಿ. ನೀವೇನು ಕರಿತೀರೋ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೇಳಿ. ಇದು ಸಹ ಹಣ್ಣಾಗಿತ್ತು ಅಂತ ನಾನು ಓಪನ್ ಮಾಡ್ತಾಯಿದ್ದೀನಿ.
ಬಟ್ ಆದರೆ ಇದು ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಗಿತ್ತು. ಇನ್ನೊಂದು 2 ಡೇಸ್ ಬಿಟ್ಟಿದ್ರೆ ಹಣ್ಣಾಗೋದು. ನನಗೆ ಗೊತ್ತಿಲ್ಲದೇ ನಾನು ಓಪನ್ ಮಾಡಿಬಿಟ್ಟು ಇದನ್ನು ಜ್ಯೂಸ್ ಮಾಡಲಿಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ ಇದ್ರದ್ದು ಪಲ್ಪ್ನೆಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಬೆಲ್ಲದ ಹಣ್ಣು ಹೇಗೆ ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಇದ್ರು, ಹಂಗಾಗಿ ಸ್ವಲ್ಪ ಸ್ವೀಟ್ನ ಜಾಸ್ತಿನೇ ಹಾಕ್ಕೊತಾ ಇರಬೇಕು. ಹಾಗಾಗಿ ನಾನು ಇಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ, 1ರಿಂದ 2 ಏಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದು ಹುಳಿ ಇರುತ್ತೆ, ಅದರಲ್ಲೂ ಇದು ಸ್ವಲ್ಪ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹುಳಿ ಆಗಿತ್ತು. ಹಾಗಾಗಿ ನಾನು ಮತ್ತೆ ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಇದರಲ್ಲಿ ಇದು ಸೋಸ್ಕೊಂಡಾದ್ಮೇಲೆ ಇದರಲ್ಲಿ ಬರುತ್ತಲ್ಲ, ಇದು ಯಾವುದಕ್ಕೂ ಯೂಸ್ ಬರೋಲ್ಲ, ಇದನ್ನು ಎಸೆಯಲೇಬೇಕು. ಇದಿಷ್ಟನ್ನು ನೋಡಿ ವೇಸ್ಟ್. ಇದು ಸ್ವಲ್ಪ ಕಾಯಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಂದಿದೆ. ಹಣ್ಣಾಗಿದ್ದರೆ ಬಟ್ ಇಷ್ಟೊಂದು ಬರ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ. ನೋಡಿ ಸೂಪರಾಗಿರೋ ಬೆಲ್ಲದ ಜ್ಯೂಸು. ಇದು ಏನು ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತುಂಬ ತಂಪು ಅಂತಾರೆ. ಬಾಡಿ ಟೆಂಪ್ರೇಚರ್ ತುಂಬ ಹೀಟ್ ಇದ್ದರೆ ಇದು ತುಂಬ ತಂಪು ಅಂತಲೂ ಸಹ ಹೇಳ್ತಾರೆ. ನಂತರ ಇಲ್ಲಿ ಇವಾಗ ನಾನು ಪಲ್ಯ ಮಾಡಲಿಕ್ಕೆ ಅಂತ 2ರಿಂದ 3 ಈರುಳ್ಳಿ ತೊಗೊಂಡ್ಬಿಟ್ಟು ಉದ್ದುದ್ದ ಹೆಚ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಹೇಗೆ ಅಂದರೆ ಆಲೂಗೆಡ್ಡೆ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಆಲೂಗೆಡ್ಡೆ ಪಲ್ಯಕ್ಕಿಂತ ಜಾಸ್ತಿ ಈರುಳ್ಳಿ ತೊಗೊತಾ ಇದ್ದೀನಿ. ಒಂದು ಕಡಾಯಿನ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಾದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಬೋದು. ನನ್ನ ಹತ್ರ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಂತರ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಜೀರಿಗೆ ಹಾಕಿರೋದು ಏನಕ್ಕೆ ಅಂದರೆ ಗ್ಯಾಸ್ಟ್ರಿಕ್ ಬರೋಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಆಲೂಗೆಡ್ಡೆ ಪಲ್ಯಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕಿಲ್ಲಿ ನಾನಿವಾಗ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ಕಾಯಿ ತುರಿನೂ ಸಹ ಇದಕ್ಕೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ನಾನು ಇಲ್ಲಿ ಆಲೂಗೆಡ್ಡೆ ಪಲ್ಯಕ್ಕೆ ಆಯಿಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಬಟ್ ಏನು ಅಂದರೆ ಮಾಮೂಲಿ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಅದರಲ್ಲಿ ಆಯಿಲೇ ಸ್ವಲ್ಪ ಜಾಸ್ತಿ ಇರುತ್ತೆ. ಆಲೂಗೆಡ್ಡೆ ಪಲ್ಯಕ್ಕೆ ಆಯಿಲ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಅಂತಾರೆ. ಬಟ್ ನಾನಿಲ್ಲಿ ನಮ್ಮ ಮನೇಲಿ ಯಾರೋ ಆಯಿಲ್ನ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ. ಇಲ್ಲಿ ದೋಸೆ ಮಾಡಲಿಕ್ಕೆ ಅಂತ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೆ. ಪ್ಯಾನು ಸಹ ಬಿಸಿಯಾಗಿದೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಈ ಥರ ನಮಗೆ ಕ್ರಂಚಿಯಾಗಿ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಹಾಕ್ಕೊಬೇಕು ದೋಸೆನ. ನೋಡಿ ಈ ಥರ ಹಾಕ್ಕೊಂಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡ್ತಾಯಿದ್ದೀನಿ. ಮತ್ತೆ ಓಪನ್ ಮಾಡಿಬಿಟ್ಟು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಆಯಿಲ್ ಕೂಡ ಹಾಕ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಇದ್ರ ಮೇಲೇ ಸ್ವಲ್ಪ ನಾನು ಖಾರನ ಹಾಕ್ತಾಯಿದ್ದೀನಿ. ಈ ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರೋ ಸ್ವಲ್ಪ ಒಂದು ಮಸಾಲೆ ದೋಸೆಗೆ ಎಲ್ಲ ತುಪ್ಪನ ಹಾಕಿಬಿಟ್ಟು ಅಥವಾ ಎಣ್ಣೆನೇ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಕೆಂಪು ಚಟ್ನಿ ಅಥವಾ ಕೆಂಪು ಖಾರನ ಹಾಕ್ಬಿಟ್ಟು ಕೊಡ್ತಾರೆ. ನಾನು ಇಲ್ಲಿ ಕೆಂಪು ಖಾರನ ಹಾಕಿಬಿಟ್ಟು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ಸಹ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಂಪು ಖಾರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟು ಇದಕ್ಕೆ ಆಲೂಗೆಡ್ಡೆ ಪಲ್ಯ ಹಾಕ್ಕೊಂಬಿಟ್ಟು ಕ್ರಿಸ್ಪಿಯಾದ ಟಿಫನ್ ರೆಡಿ ಆಯಿತು. ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಇವತ್ತಿನ ಟಿಫನ್. ತಿಂಡಿ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದು ನೋಡೋದ್ರೊಳಗೆ ಇಷ್ಟು ಪಾತ್ರೆ ರಾಶಿ ರಾಶಿ ಇತ್ತು. ಎಲ್ಲರ ಮನೇಲೂ ಹಾಗೇ, ನಮ್ಮ ಮನೇಲಿ ಇಂತ ಅಲ್ಲ. ಬೆಳಗ್ಗೆ ಮಾರ್ನಿಂಗ್ ಹೆಂಗಪ್ಪ ಅಂತ ಅಂದರೆ ಆಫೀಸ್ಗೆ ಹೋಗೋರು ಇರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗೋರು ಇರ್ತಾರೆ. ಅವ್ರನ್ನೆಲ್ಲ ಬೇಗ ಬೇಗ ಕಳಿಸ್ಬಿಟ್ಟು ಆಮೇಲೆ ನಾವು ನಿಧಾನ ಹೆಂಗಾದರೂ ಆಗಲಿ ನಾವು ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಥರ ಇರುತ್ತೆ. ನನ್ನದು ಕೂಡ ಅದೇ ಥರ. ಬೆಳಿಗ್ಗೆ ಆಫೀಸ್ಗೆ ಹೋಗೋರು ಇರ್ತಾರೆ, ಹಾಗೆ ಸ್ಕೂಲಿಗೆ ಹೋಗೋ ಮಕ್ಕಳಿರ್ತವೆ. ಹಾಗಾಗಿ ಅವ್ರನ್ನೆಲ್ಲ ಬೇಗ ಬೇಗ ಟೈಮಿಗೆ ಸರಿಯಾಗಿ ಅವ್ರನ್ನ ಕಳಿಸ್ಬಿಟ್ರೆ ನಾವು ಹೆಂಗಾದರೂ ಆಯಿತು ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರುತ್ತೆ. ನನ್ನದು ಕೂಡ ಅದೇ ಥರ, ನಿಮ್ಮೆಲ್ಲರದ್ದು ಕೂಡ ಅದು ಹಂಗೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ತಿಂಡಿ ಮುಗಿಸ್ಕೊಂಡ್ಬಿಟ್ಟು ಬಂದು ನೋಡಿದೊಳಗೆಲ್ಲ ಇಷ್ಟು ಪಾತ್ರೆ ರಾಶಿ ರಾಶಿ ಬಿದ್ದಿತ್ತು. ಹಾಗೆ ಅಡುಗೆ ಮನೆಯೆಲ್ಲ ತುಂಬ ಮೆಸ್ಸಿ ಆಗಿತ್ತು. ಎಲ್ಲರ ಮನೇಲೂ ಹಾಗೇ. ಬೆಳಿಗ್ಗೆ ನಾವು ಅವ್ರನ್ನ ಟೈಮಿಗೆ ಸರಿಯಾಗಿ ಕಳಿಸ್ಬಿಟ್ರೆ ಅದೇ ನಮ್ಮದು ದೊಡ್ಡ ಜವಾಬ್ದಾರಿ ಮುಗೀತು ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಅದು ಹೆಂಗಾದರೂ ಇರಲಿ, ಆಮೇಲೆ ನಾವು ನಿಧಾನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಅವರನ್ನೆಲ್ಲ ಕಳಿಸ್ಕೊಡ್ತೀವಿ.
ನೋಡಿ ಇವಾಗ ನಂದೂ ಅದೇ ಥರ ತುಂಬ ಅಂದರೆ ತುಂಬಾ ಪಾತ್ರೆ ಬಿದ್ದಿತ್ತು. ಇವತ್ತು ಅಂತಲ್ಲ, ಡೈಲಿ ಹಿಂಗೆ ಇರುತ್ತೆ. ಅದು ಏನೇನೋ ನೀರು ಜ್ಯೂಸು ಎಲ್ಲ ಕುಡಿದಿದ್ದು, ತಿಂಡಿ ತಿಂದಿದ್ದು, ಅದು ಇದು ಎಲ್ಲ ಪಾತ್ರೆಗಳು ತುಂಬಾ ಆಗೋಗಿರ್ತವೆ ಮಾರ್ನಿಂಗ್ ಟೈಮಂತೂ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಒಮ್ಮೆ ಕೌಂಟರ್ ಟ್ಯಾಪ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದು ಬರೀ ಬೆಳಗ್ಗೆಯಿಂದ ಆಗಿರೋ ಪಾತ್ರೆಗಳಷ್ಟೇ. ನಾನು ನೈಟ್ ಯಾವತ್ತೂ ಪಾತ್ರೆ ಇಡಲ್ಲ, ಆವಾಗಲೇ ವಾಶ್ ಮಾಡಿಟ್ಬಿಡ್ತೀನಿ. ಬೆಳಿಗ್ಗೆನೂ ಆವಾಗಲೇ ವಾಶ್ ಮಾಡೋಕ್ಕೆ ಹೋದರೆ ಮಗನಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಒಂದು ಟೈಮ್ ಮಾತ್ರ ನಾನು ವಾಶ್ ಮಾಡ್ಕೊತೀನಿ. ಬೆಳಿಗ್ಗೆ ಎಷ್ಟೇ ಪಾತ್ರೆ ಇರಲಿ, ಈ ಸಿಂಕ್ ಎಷ್ಟೇ ತುಂಬೋಗಲಿ, ನಾನು ಅವರನ್ನೆಲ್ಲ ಕಳಿಸಿದ ಮೇಲೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಹಾಗೆ ಇವತ್ತು ಕೂಡ ಹಂಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ನನ್ನ ಥರ ಪಾತ್ರೆನ ರಾಶಿ ಹಾಕ್ಕೊಂಬಿಟ್ಟು ಎಲ್ಲರೂ ಹೋದ್ಮೇಲೆ ನನಗೆ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬಿಟ್ಟು ಆಮೇಲೆ ತಮ್ಮ ಕೆಲಸನೆಲ್ಲ ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಅದರಲ್ಲಿ ನಾನು ಒಬ್ಬಳು. ಅವನನ್ನೆಲ್ಲ ಕಳಿಸ್ಬಿಟ್ಟು ನನಗೆ ಅಂತ ಒಂದು 5-10 ನಿಮಿಷ ನಾನು ಟೈಮ್ ಇಟ್ಕೊಂಬಿಟ್ಟು ನಂತರ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು ಮುಗಿದ್ಮೇಲೆ ಹಾಗೆ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ಸ್ಟೋರೇಜ್ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ಇಲ್ಲಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೆ. ನಾನು ಇಲ್ಲಿ ತರಕಾರಿನ ಸ್ಟೋರೇಜ್ ಮಾಡ್ಕೊಬೇಕಾದ್ರೆ ಮೊದಲೇ ಯಾವುದೇ ರೀತಿ ವಾಶ್ ಮಾಡೋದಾಗಲಿ ಮಾಡೋದಿಲ್ಲ. ನಾನು ಯಾವಾಗ ಯೂಸ್ ಮಾಡ್ಕೊತೀನೋ ಆವಾಗ ಮಾತ್ರ ನಾನು ವಾಶ್ ಮಾಡ್ಕೊಳ್ಳೋದು. ಮೊದಲೇ ವಾಶ್ ಮಾಡಿಡೋದ್ರಿಂದ ನಾನು ಮತ್ತೆ ಯೂಸ್ ಮಾಡುವಾಗಲೂ ಸಹ ವಾಶ್ ಮಾಡಬೇಕಾಗುತ್ತೆ. ಅದನ್ನು ಹಾಗೆ ನನಗೆ ಯೂಸ್ ಮಾಡೋಕ್ಕೆ ಸರಿ ಆಗಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಹಾಗೆಯೇ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ನಂತರ ನಾನು ಯಾವಾಗ ಅದನ್ನು ಯೂಸ್ ಮಾಡ್ಕೊತೀನೋ ಆವಾಗ ಮಾತ್ರ ನಾನು ಅದನ್ನು ವಾಶ್ ಮಾಡ್ಕೊತೀನಿ. ಇಲ್ಲಿ ಹಾಗೆ ನಾನು ತರಕಾರಿನೆಲ್ಲ ಡೈರೆಕ್ಟ್ ಹಾಗೇ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವಾಗ ಅಡುಗೆಗೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸ್ರೊಳಗೆ ಟೈಮ್ ಆಗೋಯಿತು. ಹಾಗಾಗಿ ನಾನಿಲ್ಲಿ ಅಡುಗೆಗೆ ಸಿಂಪಲ್ಲಾಗಿ ರೈಸ್ ಮತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಕಿಚನೆಲ್ಲ ಕ್ಲೀನ್ ಆಗೋಯ್ತು. ಇವಾಗ ನಮ್ಮ ಕಿಚನಲ್ಲಿ ಹೆಂಗಪ್ಪ ಅಂದರೆ ನಾನ್ ಮಾಡ್ಯುಲರ್ ಕಿಚನ್ ಇದು. ನಾವು ಏನೇ ಇಟ್ಟಿದ್ರೂ ಕೌಂಟರ್ ಟಾಪ್ ಮೇಲೆ ಇಡಬೇಕು. ಹಾಗಾಗಿ ಅದು ಯಾವಾಗಲೂ ಫಿಲ್ ಆಗಿರುತ್ತೆ. ಇವಾಗ ಇಲ್ಲಿ ನಾನು ಅಡುಗೆಗೆ ಅಂತ ಹೇಳಿಬಿಟ್ಟು ರೈಸ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ರೈಸ್ ಎಲ್ಲ ಮಾಡಾದಮೇಲೆ ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಅಂತ ಒಂದು ಬಾಣಲಿನ ಬಿಸಿ ಇಟ್ಟಿದ್ದೀನಿ.
ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದು ಕಾಯ್ತಾ ಇರಬೇಕು. ಕುದಿಯೋಕೆ ಬಿಡ್ತೀನಿ. ಹಾಲು ಸ್ವಲ್ಪ ಕುದ್ದ ಮೇಲೆ ಅದಕ್ಕೆ ಒಂದು ಮಸಾಲ ಅಥವಾ ಒಂದು ಖಾರನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ನಾವು ಇಲ್ಲಿ ಹಾಲನ್ನು ಗಟ್ಟಿ ಹಾಲು ಬೇಕಾದ್ರೂ ತೊಗೊಬೋದು. ಗಟ್ಟಿ ಹಾಲು ಅಷ್ಟು ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಹಾಲಿನ ಕ್ವಾಂಟಿಟಿನ ಕಡಿಮೆ ಮಾಡಿಬಿಟ್ಟು ನೀರನ್ನು ಸಹ ಸೇರಿಸ್ಕೊಬೋದು. ಹಾಗೂ ಸಹ ಸಾಂಬಾರು ಸೂಪರಾಗಿ ಬರುತ್ತೆ. ಇವಾಗ ಇಲ್ಲಿ ನಾನು ಈ ಮಸಾಲ ಅಥವಾ ಖಾರಕ್ಕೆ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಇಷ್ಟನ್ನು ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದ್ರೇ ಒಳ್ಳೆಯದು. ಏಕೆಂದರೆ ಖಾರ ಕಡಿಮೆ ಇದ್ದಷ್ಟು ನಮಗೆ ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ. ನಾವು ಖಾರ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪನೇ ಖಾರ ಹಾಕೋದ್ರಿಂದ ಸಾಂಬಾರು ವೈಟೇ ಇರುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಂದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನಿಲ್ಲಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಸಾಂಬಾರೊಳಗೆ. ಖಾರ ಮೀನ್ಸ್ ಮಸಾಲ, ರುಬ್ಕೊಂಡಿರೋ ಮಸಾಲಾನ ಇಲ್ಲಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿ. ಇದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿರೋ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ ಕೂಡ ಆಗಿರುತ್ತೆ. ಇವಾಗಿನ ವೆದರ್ಗೆ ಗಂಟಲು ನೋವು, ಶೀತ, ಕೆಮ್ಮು ಏನೇ ಇದ್ದರೂ ಸಹ ಈ ಸಾಂಬಾರಿಂದ ಊಟ ಮಾಡಿದ್ರೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಮತ್ತು ಗಂಟಲು ನೋವು ಏನಾದರೂ ಇದ್ದರೂ ಸಹ ಕಡಿಮೆ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಣ್ಣೆನ ನಾನು ಯೂಸ್ ಮಾಡಿಲ್ಲ. ನೋಡಿ ಇವತ್ತಿನ ಸಿಂಪಲ್ಲಾಗಿರೋ ಊಟ ಅನ್ನ, ಸಾಂಬಾರು, ಉಪ್ಪಿನಕಾಯಿ. ಥ್ಯಾಂಕ್ ಯು.